ರಾಷ್ಟ್ರೀಕರಣದ ಶ್ರೀಗಳೇ ನನ್ನೊಂದು ಪಾಯಿಂಟ್ ಇತ್ತು ಈಗ. ಸೊ ಈ ರೀತಿ ಮಾಡುವ ಮೂಲಕವಾಗಿ ಒಂದು ಪಕ್ಷದ ಚುನಾವಣಾ ಭಾಷಣಗಳನ್ನು, ಓಟಿಗೆ ಸಂಬಂಧಪಟ್ಟಂಥ ಭಾಷಣಗಳನ್ನು, ಒಂದು ಪಕ್ಷದ ಅಸ್ತಿತ್ವವೇ ಆಗಿರ್ತಕ್ಕಂಥ ಭಾಷಣಗಳಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇದೆ ಒಂದು ಸರ್ಕಾರ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ಬಹಳ ಅರ್ಥಪೂರ್ಣ ವ್ಯಾಖ್ಯಾನ ಇದು. ಯಾಕೆ ಅಂತಂದ್ರೆ ಅವರಿಗೆ ಕಾಣುವುದು ಇದೆ, ಆ ಕಾಣುವುದು ಅದೇ ಅದಾದ್ರಿಂದ ಅದನ್ನ ಮಣಿಸ್ಬೇಕಾದ್ರೆ ಅದಕ್ಕೊಂದು ರೂಲ್ ತರಲೇಬೇಕು. ರೂಲ್ ತರದಿದ್ರೆ ಈಗ ನೋಡಿ, ಸಂವಿಧಾನದ ಒಳಗೆ ತುಂಬಾ ರೀತಿಯ ಸೆಕ್ಷನ್ಗಳಿದ್ದಾವೆ. ಎಲ್ಲವನ್ನ ಹತೋಟಿಗೆ ತರಲಿಕ್ಕೆ ತುಂಬಾ ಸೆಕ್ಷನ್ಗಳಿದ್ದಾವೆ. ಆ ಸೆಕ್ಷನ್ಗಳನ್ನ ಬಳಸಿಕೊಂಡು ಒಳ್ಳೆಯ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಹುದು. ಇದೇ ಬೇಕು ಅಂತ ಹೇಳಿ ಏನೂ ಇಲ್ಲ. ಈಗ ಏನ್ ಇವ್ರು ರಚನೆ ಮಾಡಿದ್ರು ಮುಂದಕ್ಕೆ ಇವರೇ ಇರ್ಬೇಕಲ್ಲ. ಒಂದ್ ವೇಳೆ ಇವರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಇವರಿಗೆ ಒಂದು ಸುದ್ದಿ ಹಾಕೊಳ್ತದೆ. ಹಾಗಾಗಿ ನಮ್ ಪ್ರಶ್ನೆ ಇರುವುದು, ಈಗ ಒಬ್ಬರನ್ನ ನೀವು ಕಡಿವಾಣ ಹಾಕಬೇಕು ಅಂತ ಹೊರಟ್ರೆ ಒಂದಲ್ಲ ಒಂದ್ ದಿವಸ ನಿಮಗೂ ಅದು ಮುಳುವಾಗತ್ತೆ. ಆ ವಿಷಯದಲ್ಲೂ ನೀವು ಗಮನ ಇರಿಸಿಕೊಂಡು ಇಂತಹ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಬೇಕು. ಇಲ್ಲದಿದ್ರೆ ನೋಡಿ, ಈಗ ಶಾಂತಿಯನ್ನ ಕದಡ್ಲಿಕ್ಕೆ ಯಾರು ಇಚ್ಛೆ ಪಡೋದಿಲ್ಲ, ಶಾಂತಿ ಎಲ್ರಿಗೂ ಬೇಕಾದ್ದೆ. ಆದ್ರೆ ಈ ರಾಜಕೀಯದ ಮೇಲೊಗರ ಏನಿದೆಯಲ್ಲ, ಆ ರಾಜಕೀಯದ ಮೇಲೊಗರವನ್ನ ಹಣಿಬೇಕಾದ್ರೆ ಇದಕ್ಕೊಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನ ತಂದ್ರೆ ಮಾತ್ರ ಇವರನ್ನ ಹಣಿಸ್ಲಿಕ್ಕೆ. ಅಂದ್ರೆ ನೋಡಿ, ಇಲ್ಲಿ ಇವರು ಸೆಕ್ಷನ್ ಹಾಕುವಾಗ, ಈ ಬಿಲ್ ಅನ್ನ ತರುವಾಗಲೂ ಕೂಡ ಮುಂದಾಲೋಚನೆ ಯಾವುದು ಇರ್ಲಿಲ್ಲ. ಈ ಬಿಲ್ ಅಲ್ಲಿ ನೋಡಿ ಮುಂದಾಲೋಚನೆ ಯಾವುದು ಇಲ್ಲ. ಹಾಗಾಗಿ ಅದರಲ್ಲಿ ಸೆಕ್ಷನ್ ಹಾಕುವಾಗಲೂ ಕೂಡ ಹಿಂದಿನ ಶಿಕ್ಷೆಗಳು ಏನಿದೆಯಲ್ಲ ಅದನ್ನ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಇವ್ರ ಪ್ರಕಾರ ಶ್ರೀಗಳೇ, ಇವ್ರ ಪ್ರಕಾರ ನೋಡಪ್ಪ, ದತ್ತಪೀಠದ ಬಗ್ಗೆ ನೀನು ಏನಾದರೂ ಮಾತಾಡ್ಕೋ, ಬಾಬಾ ಬುಡನ್ಗಿರಿ ಬಗ್ಗೆ ಮಾತಾಡ್ಬೇಡ, ನೀನು ಅಯೋಧ್ಯೆ ಬಗ್ಗೆ ಏನಾದರೂ ಮಾತಾಡ್ಕೋ, ಬಾಬರಿ ಮಸೀದಿ ಬಗ್ಗೆ ನೀನೇನು ಮಾತಾಡ್ಕೂಡ್ದು, ಅವನೇನು ಮಾಡ್ದ ಅದನ್ನೇನು ಹೇಳ್ಕೊಡ್ದು, ಈ ತರನ ಇದು ಅಂತ. ದೆಹಲಿಯಲ್ಲಿ ಮೊನ್ನೆ ಘಟನೆ ನಡೆಯಿತು. ಆ ದೆಹಲಿ ಘಟನೆ ನೀನು ಕರ್ನಾಟಕದಲ್ಲಿ ಮಾತಾಡಬಾರ್ದು, ದೆಹಲಿಗೆ ಮಾತ್ರ ಸೀಮಿತ. ಆಮೇಲೆ ಮಂಗಳೂರಲ್ಲಿ ಏನು ಒಂದು ಕುಕ್ಕರ್ ಬಾಂಬ್ ಪ್ರಕರಣ ಆಯ್ತು, ಅದನ್ನು ಎಲ್ಲೂ ನೀನು ಎತ್ತಬೇಡ, ಯಾಕೆಂದ್ರೆ ಅದು ಕೇವಲ ಆ ವ್ಯವಸ್ಥೆಗೆ ಮಾತ್ರ ಸೀಮಿತ. ಈ ರೀತಿಯ ಒಂದು ವ್ಯವಸ್ಥೆಯನ್ನ ತರೋದಿದೆಯಲ್ಲ, ಇದು ನಮಗನ್ನಿಸ್ತದೆ ಒಂದಲ್ಲ ಒಂದ್ ದಿವಸ ಇದು ತಿರುವು ಬಹಳ ಹಾಗೆ ಆಗ್ತದೆ, ಏನ್ ಸಂಶಯ ಇಲ್ಲ. ಯಾಕೆಂದ್ರೆ ಎದುರಿನವರಿಗೂ ಒಂದು ಹಾಗೆ ಶುರುವಾಗತ್ತಲ್ಲ. ಶ್ರೀಗಳ ಇನ್ನೊಂದು ವಿಷಯ ಇದೆ. ಈಗ ಮೋಹನ್ ಭಾಗವತ್ ಅವರು ಕೆಲ ತಿಂಗಳುಗಳಿಗಿಂತ ಮುಂಚೆ ಒಂದು ಭಾಷಣ ಮಾಡ್ತಾ ಒಂದು ಮಾತು ಹೇಳಿಬಿಟ್ರು ಅವರು. ಅಲ್ಲಿವರೆಗೆ ಮಸೀದಿಗಳಲ್ಲಿ ಶಿವಲಿಂಗ ಹುಡ್ಕೋಣ, ಎಲ್ಲ ನಮ್ಮದೇ ಇದ್ದದ್ದು, ನಮ್ಮ ದೇವಸ್ಥಾನಗಳನ್ನು ಕೆಡವಿ ಅವರು ಮಸೀದಿ ಕಟ್ಟಿದ್ರು, ಮದ್ರಸಾ ಕಟ್ಟಿದ್ರು ಅಂತೆಲ್ಲ ಬರ್ತಿತ್ತಲ್ಲ. ಒಂದ್ಸಲ ಅದು ನಡೀತಾನೇ ಇತ್ತು, ಟಿವಿ ಡಿಬೇಟಲ್ಲೂ ಅದೇನೆ, ಚರ್ಚೆನೂ ಅದೇನೆ, ಸೋಷಿಯಲ್ ಮೀಡಿಯಾ ಇದೆಲ್ಲ ನಡೀತಾನೆ ಇತ್ತು. ಎದ್ದು ನಿಂತರು ಮೋಹನ್ ಭಾಗವತ್ ಅವರು, ಒಂದು ಭಾಷಣ ಮಾಡಿಬಿಟ್ರು ಅವರು. ನೋಡ್ರಪ್ಪ, ನಾವೇನು ಅಯೋಧ್ಯೆ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ದೀವೋ ಅದೇ ಕಟ್ಟ ಕಡೆಯ ನಮ್ಮ ಹೋರಾಟ, ಸಂಶೋಧನೆ ಅಲ್ಲಿ ಮುಗಿದು ಹೋಗ್ಬೇಕದು. ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ, ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಕೆಲಸ ಮಾಡಬಾರ್ದು ಅಂತ ಹೇಳಿಬಿಟ್ರು. ಈಗ ಭಾಗವತರನ್ನು ನಾವು ಯಾವ ಕ್ಯಾಟಗರಿಯಲ್ಲಿ ನೋಡ್ಬೇಕು ಅವ್ರನ್ನ? ಅವರು ಈಗ ಕಾಂಗ್ರೆಸ್ ಅವ್ರು ಹೇಳ್ತಿರೋದು ನೋಡಿದ್ರೆ ನೀವು ದ್ವೇಷ ಮಾಡಿಬಿಡಿ ಅಂತ ಹೇಳ್ತಾರೆ, ಅವರು ದ್ವೇಷ ಮಾಡಿಬಿಡಿ ಅಂತಲೇ ಹೇಳಿದ್ದು, ದ್ವೇಷ ಮಾಡಬಾರ್ದು, ಆ ಥರ ತಪ್ಪು ಆಗುತ್ತೆ ಅಂತ ಅವರು ಹೇಳಿದ್ರಲ್ಲ. ನಾವು ಯಾವುದನ್ನು ಯಾವ ಕ್ಯಾಟಗರಿಯಲ್ಲಿ ನೋಡ್ಬೇಕು ಇವಾಗ ಅಂತ? ಈಗ ಸನ್ಮಾನ್ಯ ನಟರಾಜ್ ಗೌಡ್ರು ಮಾತಾಡುವಾಗ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು ಅವರು, ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂತ. ಶಾಖೆಯಲ್ಲಿ ದೇಶ ಸಾಮರಸ್ಯ ಮತ್ತೆ ಬಾಂಧವ್ಯ ಸಾಮರಸ್ಯವನ್ನೇ ಕಲಿಸುವುದು. ನಾವು ITC OTC ಆದವರು ಆಗಿರುವುದರಿಂದ ಶಾಖೆಯಲ್ಲಿ ಯಾವುದೇ, ಈಗ ಒಂದು ವೇಳೆ ಶಾಖೆಯಲ್ಲಿ ಕಲಿಸುವುದಾದ್ರೆ ಮೋಹನ್ ಭಾಗವಜ್ಜಿ ಆ ಸಂದೇಶವನ್ನ ಸಮಾಜ ಕೊಡೋದಿಲ್ಲ. ನಮ್ಗೆ ಅಯೋಧ್ಯೆ ಒಂದೇ, ಯಾವುದೇ ಕಾರಣಕ್ಕೆ ನೀವು ಹುಡುಕುವ ಕೆಲಸ ಮಾಡಬೇಡಿ, ಇದು ಒಂದು. ಎರಡನೆಯದ್ದು, ಮುಸಲ್ಮಾನರಲ್ಲೂ ಕೂಡ ಭಾರತೀಯ ಮುಸಲ್ಮಾನರು ಇದ್ದಾರೆ, ಹಾಗಾಗಿ ಅದು ಸ್ವಸ್ಥ ಸಮಾಜ, ನಮ್ಮ ಸಮಾಜವೇ, ನಮ್ಮವರೇ. ಈಗ ಬಹಳ ಮಂದಿ ಮುಸಲ್ಮಾನರು ಹೇಳ್ತಾರೆ, ನಾವು ಹಿಂದೂಗಳಿಂದಲೇ ಬಂದವರು, ನಮ್ಮಲ್ಲಿ ಹಿಂದೂಗಳ ಇದಿದೆ, ಕ್ರಿಯೇಟಿವಿಟಿ ಇದೆ ಎನ್ನುವುದನ್ನು ಹೇಳ್ತಾರೆ. ಹೀಗೆಲ್ಲ ಇರುವುದರಿಂದ ಸಾಮಾನ್ಯವಾಗಿ ನಾವು ತಿಳುವಳಿಕೆ ಮಾಡಬೇಕು, ಎಲ್ಲ ಕಡೆ ಸಾಮರಸ್ಯ ಇದೆ, ಅದನ್ನ ಬೊಟ್ಟು ಮಾಡಿ ತೋರಿಸುವಂತದ್ದು ಏನಿದೆ ಎನ್ನುವುದ್ರ ಬಗ್ಗೆ ನಮ್ಗೆ ಕುತೂಹಲ ಇರುವುದು. ಇದನ್ನೀಗ ಬೊಟ್ಟು ಮಾಡಿ ಒಂದು ಕೋಮು ಸಾಮರಸ್ಯವನ್ನ ಕಲಿಸ್ತಾರೆ, ಅದನ್ನ ನಾವು ಹತೋಟಿಗೆ ತರಬೇಕು ಅಂತ ಒಂದು ದ್ವೇಷ ಭಾಷಣ ಅಂತ ಬೊಟ್ಟು ಮಾಡಿ ತೋರಿಸುವಂತದ್ದು ಏನಿದೆ? ಓಕೆ, ನನಗೆ ಗೋವಿಂದರಾಜು ಅವರೇ, ಈಗ ನಿಮ್ಮ ಪಾರ್ಟಿಲಿ ಒಂದು ಹೊಸ ಪದಗಳು ಶುರು ಮಾಡಿದ್ದೀರಿ ನೀವು ಇತ್ತೀಚಿನ ವರ್ಷಗಳಲ್ಲಿ, ದೇಶಭಕ್ತ ಮುಸಲ್ಮಾನರು ಅಂತ. ಈ ನೀವೇ ಕೊಟ್ಟಿರೋದ್ರಿ ಅದು, ನಿಮಗೆ ಆಶ್ಚರ್ಯ ಯಾಕೆ ಆಗಬೇಕು ಗೋವಿಂದರಾಜು ಅವರೇ? ದೇಶಭಕ್ತ ಮುಸ್ಲಿಮರು, ದೇಶಭಕ್ತ ಮುಸಲ್ಮಾನರು ಅಂತ ಒಂದು ವರ್ಡ್ ಕೊಟ್ಟಿದ್ದೀರಲ್ಲ. ಈಗ ನೀವು ಮಾತಾಡಬೇಕಾದ್ರೆ, ಮುಸ್ಲಿಮರ ಬಗ್ಗೆ ಮಾತಾಡಬೇಕಾದ್ರೆ, ಇದನ್ನು ಯಾರು ದೇಶಭಕ್ತ ಮುಸಲ್ಮಾನರು, ಯಾರು ದೇಶಭಕ್ತ ಮುಸಲ್ಮಾನರು ಅಲ್ಲ ಅಂಥೇಳಿ ಒಂದು ಕ್ಯಾಟಗರಿ ಮಾಡಿ ಒಂದು ಗುಂಪು ಮಾಡೋದು ಇಟ್ಬಿಡಿ ಅತ್ಲಾಗಿ. ಸರ್, ಈಗ ಎಲ್ಲವನ್ನು ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ಆ ಸಮುದಾಯದಲ್ಲೇ. ಈಗ ದೇಶದಲ್ಲಿ ಇದ್ಕೊಂಡು ಈ ದೇಶದ ಗಾಳಿ ಅನ್ನ ಎಲ್ಲವನ್ನು ಸೇವನೆ ಮಾಡ್ತಾ ಈ ದೇಶದ ವಿರುದ್ಧವಾಗಿಯೇ ಎಲ್ಲೊಂದು ಕಡೆ ಪಿತೂರಿ ಮಾಡುವಂಥದ್ದು,
ಸಭೆಗಳು ಮಾಡುವಂಥದ್ದು. ಸೊ ಈ ರೀತಿಯ ಘಟನೆಗಳು ಸಾಕಷ್ಟುಗಳು ಉದಾಹರಣೆಗಳು ಈಗ ಇದೆಯಲ್ಲ. ಅಲ್ಪಸಂಖ್ಯಾತ ಮೋರ್ಚಾ ನಿಮ್ಮಲ್ಲಿ ಇದೆಯಾ ಇಲ್ವಾ? ಅಲ್ಲ, ಇದೆ, ನಾನು ಖಂಡಿತವಾಗ್ಲೂ knowledge ಇದೆ ಕೇಳ್ತಾ ಸರ್. ಇದ್ದೀನಿ ನಾನು. ಅಲ್ಪಸಂಖ್ಯಾತ ಮೋರ್ಚಾನೂ ಇದೆ, ಅದು ಸಂಬಂಧಪಟ್ಟವರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ದೇಶಭಕ್ತವಾಗಿ ನಮ್ಮ ದೇಶ ನಮ್ಮಿದು ಅಂತ ಕಾಪಾಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್. ಇರ್ತಕ್ಕಂಥದ್ದು ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರು, ದೇಶದಲ್ಲಿ ಎಲ್ಲವನ್ನು ಕೂಡ ಎಲ್ಲ ಒಂದ್ ಕಡೆ ಆಂತರಿಕವಾಗಿ ಕಲವನ್ನು ತಂದು ಹುಟ್ಟಾಕ್ಬೇಕು ಅನ್ನೋ ಇರ್ತಕ್ಕಂಥ ಆ ಒಂದು ವರ್ಗದವ್ರಿಗೆ ನಾವು ಖಂಡಿತವಾಗ್ಲೂ ವಿರೋಧ ಮಾಡ್ತೀವಿ, ಮಾಡೇ ಮಾಡ್ತೀವಿ, ಅದರ ಪ್ರಶ್ನೆ ಇಲ್ಲ. ಸೊ ಇದನ್ನ ನಾವು ಹೇಳಕೊಳ್ಟ್ರೆ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ ಭಯ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅದೇನೆ. ಯಾಕೆ ಅಂದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಎಲ್ಲ ಒಂದ್ ಕಡೆ ಈ ಹಿಂದೂಗಳು ಎಲ್ಲರೂ ಕೂಡ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯಾದ ಒಂದು ಬಿಲ್ಗಳನ್ನ ತಂದ್ರೆ ಅವಾಯ್ಡ್ ಮಾಡ್ಬೋದು, ಕಟ್ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಈ ರೀತಿಯಾದ RSS ಬ್ಯಾನ್ ಮಾಡಬೇಕು ಅಂತ ನೀವೇ ಹೇಳ್ತೀರಿ, ಪಥಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅಂತ ನೀವೇ ಮಾತಾಡ್ತೀರಿ. ಶಾಖೆಗೆ ಯಾವುದೇ RSS ನಾಯಕರು ಕೇಳಿದ್ರು ನಾನು ಚರ್ಚೆ ಮಾಡಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಯಾವತ್ತು ಬೇಕಾದರೂ ಯಾರು ಬೇಕಾದರೂ ಶಾಖೆಗೆ ಬಂದು ನೋಡ್ಬಿಡಿ, ಯಾವತ್ತು ದ್ವೇಷ ಬಿತ್ತುವಂಥ ಕೆಲಸ ಶಾಖೆಯಲ್ಲಿ ನಡೆಯೋದೇ ಇಲ್ಲ. ಯಾರು ಯಾವತ್ತು ಬರದೆ ಶಾಖೆ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಯಾಕಂದ್ರೆ ಆರ್ ಅಶೋಕ್ ಆಗಲಿ, ಶೋಭಾ ಕರಂದ್ಲಾಜೆ, ಪ್ರಣವ್ ಮುಖರ್ಜಿ ಹೋಗಿರ್ಲಿಲ್ವಾ ಶಾಖೆಗೆ? RSS ಕಾರ್ಯಕ್ರಮಕ್ಕೆ ಹೋಗಿರ್ಲಿಲ್ವಾ? ಹೋಗಿದ್ರು. ನೆಹರು ಅವರು ಹೋಗಿರ್ಲಿಲ್ವಾ? ಈಗ ನೆಹರು ಅವರೇ, ನಾನು ಇಲ್ಲಿ ನಮ್ಮ ರಾಜ್ಯದ ನಾಯಕರುಗಳು ಆರ್ ಅಶೋಕ್ ಆಗ್ಬೋದು, CT ರವಿ ಆಗ್ಬೋದು, ಅವರ ಮಾತು, ಅವರ ಶೈಲಿ, ಈಶ್ವರಪ್ಪ, ಯತ್ನಾಳ್ ಇವರ ಶೈಲಿ, ಆಮೇಲೆ ಅನಂತ್ ಕುಮಾರ್ ಹೆಗಡೆ, ಆಮೇಲೆ ಈ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ಇವರೆಲ್ಲ ಮಾತುಗಳಲ್ಲಿ ಎಲ್ಲ ಸಮಯದಲ್ಲೂ ಮಾತಾಡ್ತಾರೆ ಅಂತಲ್ಲ, ಕೆಲವು ಸಮಯಗಳಲ್ಲಿ ಅವ್ರಿಗೆ ಬೇಕಾದಾಗ ಉದ್ರೇಕ ಬರುವಂಥ ಮಾತುಗಳನ್ನು, ಪ್ರಚೋದನೆ ಬರುವಂಥ ಮಾತುಗಳನ್ನು, ಅವ್ರ ಮೇಲೆ ಕೇಸ್ ಆಗುವಂಥ ಮಾತುಗಳನ್ನು ಆಡಿದ್ದಾರೆ. ಸೊ ನಾವೇನು ಹೇಳ್ತೀವಿ ಅಂದರೆ, ಅವರೆಲ್ಲಿಂದ ಬಂದವರು, ಮೂಲ ಯಾವುದು, ಅವ್ರಿಗೆ ಗಾಡ್ ಫಾದರ್ ಯಾರು, ಗಾಡ್ ಮದರ್ ಯಾರು? RSS. ಸೊ ನಾವು ಅವಾಗ ಎಲ್ಲಿಂದ ಏನು ಸಂಸ್ಕೃತಿ, ಯಾಕಂದರೆ RSS ಅವರು ಹೇಳ್ತಾರೆ ನಾವು ಸಂಸ್ಕೃತಿ ಸಂಸ್ಕಾರ ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ. ಇದು ಯಾವ ಸಂಸ್ಕೃತಿ, ಇದು ಯಾವ ಸಂಸ್ಕಾರ, ಇದು ಯಾವ ನಾಲಿಗೆ ನಿಮ್ಮದು? ಮಾತಾಡಬೇಡಿ ಈ ರೀತಿ. ನೀವು ಜನಪ್ರತಿನಿಧಿಗಳು, ನೀವು ರೋಲ್ ಮಾಡಲ್ಲ. ಆಚೆ ಬಂದವರು ಮಾತಾಡೋದಕ್ಕೂ ಅಲ್ಲಿಗೆ ಅದ್ರ ಮೇಲೆ ಪೂರ್ತಿ ಸಂಸ್ಥೆಗೆ ನೀವು ಮಾತಾಡೋಕೆ ವ್ಯತ್ಯಾಸ ಇಲ್ಲ. ಇಲ್ಲ, ನಾವು ಅದಕ್ಕೆ ಹೇಳಿದ್ರೆ ಇವರೆಲ್ಲ ಒಂದಷ್ಟು ಜನ ಗೋಲ್ಡ್ ಮೆಡಲಿಸ್ಟ್ ಬಂದಿರ್ತಾರೆ, ಒಂದಷ್ಟು ಜನ ಇವರೆಲ್ಲ ಅಲ್ಲಿಂದ ಬಂದು ನಾನು ಹೇಳ್ತೀವಿ, ಎಲ್ಲ ಅಲ್ಲಿಂದ ಬಂದವರು. ಅಷ್ಟೇ ಇಲ್ಲಾಂದ್ರೆ ಏನು ಗೊತ್ತಾ, ಇವ್ರನ್ನೆಲ್ಲ ನಾಯಕರನ್ನಾಗಿ ಆಚೆಗೆ ಬಿಟ್ಟಂತವ್ರು, ನೀವು ಅವ್ರ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ಬೇಕಲ್ಲ. RSS ಈಗ ಇವ್ರ ಹಳೆ ಭಾಷಣಕ್ಕೆ ಪೂರ್ವಾನ್ವಯವಾಗುವಂತ ಏನಾದ್ರು ಜಾರಿ ಆದ್ಮೇಲಿಂದ ಶುರು ಪೂರ್ವಾನ್ವಯವಾಗುವುದು 15 ವರ್ಷ ಮುಂಚೆಯಿಂದ 100 ವರ್ಷಕ್ಕೆ ಹೋಗ್ಬಿಡ್ತದೆ. ಆ ಥರ ಹೋದ್ರೆ ಆ ಥರದ ಯಾವುದು ಇಲ್ಲ. ಇದಾದ್ಮೇಲೆ ನಂತರ ಯಾರ್ಯಾರು ದ್ವೇಷ ಭಾಷಣ ಮಾಡಬಾರದು, ಸಮ ಸಮಾಜ ನಿರ್ಮಾಣ ಆಗಬೇಕು, ಸೌಹಾರ್ದ ಸಮಾಜ ನಿರ್ಮಾಣ ಆಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕವನ್ನ ಎಲ್ಲರೂ ಒಟ್ಟಾಗಿ ಆ ಶಾಂತಿಯ ತೋಟವಾಗೇ ಉಳಿಸ್ಕೋಬೇಕು ಹೊರತು ಕೋಮು ದಳ್ಳೂರಿ ಬಿತ್ತಬಾರದು ಅನ್ನೋದೇ ಇದು ಉದ್ದೇಶ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ರಾಜಶೇಖರಾನಂದ ಶ್ರೀಗಳೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇದು ಪೂರ್ವಾನ್ವಯವಾಗುವಂತೆ ಆಗದೇ ಇದ್ದರೆ ಸಾಕಿದು, ಇದು ಒಂದು ಭಾಗ. ಇದರಲ್ಲಿ ಯಾರ ಪರ ಎಷ್ಟು ಬೇಕಾದರೂ ಮಾತನಾಡಿಕೊಳ್ಳುವುದು ಒಂದು ಇದ್ದೇ ಇದೆ, ಅದೆಲ್ಲ ಕಾಲದಲ್ಲೂ. ಯಾರ ವಿರುದ್ಧವಾಗಿ ಮಾತಾಡಿದ್ರೂ ಕೂಡ ತಕರಾರಿಲ್ಲವೇನೋ, ಆದರೆ ವಿರೋಧದ ನೆಪದಲ್ಲಿ ದ್ವೇಷ ಬಿತ್ತುವ, ದ್ವೇಷ ಕಾರುವ, ದ್ವೇಷವನ್ನೇ ಉಸಿರಾಗಿಸಿಕೊಳ್ಳುವ ಕೆಲಸವಾದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.